yeah, welcome back to my YouTube channel. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ಮೈಸೂರು ವ್ಲಾಗಲ್ಲಿ ಆಲ್ರೆಡಿ ಹೇಳಿದ್ದೆ ನಾನು ಒನ್ ಡೇ ಅಲ್ಲಿ ಸ್ಟೇ ಆಗ್ತೀನಿ ಅಂತ, ನೆಕ್ಸ್ಟ್ ಡೇ ಬೇರೆ ಡೆಸ್ಟಿನೇಷನ್ ಇದೆ ಅಂತ. ಸೊ ದಿಸ್ ವ್ಲಾಗ್ ಈಸ್ ಅಬೌಟ್ ಕೂರ್ಗ್. ನಾನು ಕೂರ್ಗಿಗೆ ಬಂದಿದ್ದೀನಿ ಆ್ಯಂಡ್ IRR ರೆಸಾರ್ಟ್ ಅನ್ನೋ ಒಂದು ರೆಸಾರ್ಟಲ್ಲಿ ರೂಮ್ ಬುಕ್ ಮಾಡಿದ್ದೆ. ಸೊ ರೆಸಾರ್ಟ್ ಟೂರ್ ಕೂಡ ತೋರಿಸ್ತೀನಿ, ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಸೊ ರೆಸಾರ್ಟ್ ಕೂಡ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಇಫ್ ಇನ್ ಕೇಸ್ ನಿಮಗೆ ಬರಬೇಕು ಅಂತಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಇದು. ಆ್ಯಂಡ್ ನಾನು ಕೂಡ ಇನ್ನೂ ರೌಂಡ್ ಹಾಕಿಲ್ಲ ಕಂಪ್ಲೀಟಾಗಿ. ರೌಂಡ್ ಹಾಕ್ತಾ ವೀಡಿಯೋ ಮಾಡ್ತೀನಿ, ನೀವು ಕೂಡ ನೋಡಿ. ನಮ್ಮ ರೂಮ್ ಇರೋದು ಇಲ್ಲಿ ತುಂಬ ಬ್ಯೂಟಿಫುಲ್ ಆಗಿದೆ. ರೂಮ್ ವ್ಲಾಗ್ ಕೂಡ ಮಾಡಿ ಹಾಕ್ತೀನಿ. ಆ್ಯಂಡ್ ಇನ್ನೂ ಇಲ್ಲೆಲ್ಲ ಕಾಟೇಜಸ್ ಇದೆ, ಬ್ಯೂಟಿಫುಲ್ ವ್ಯೂ ಇದೆ. ಆ್ಯಂಡ್ ನಮ್ಮ ಬಾಲ್ಕನಿಯಿಂದ ಕೂಡ ವೆರಿ ಬ್ಯೂಟಿಫುಲ್ ವ್ಯೂ ಇದೆ. ಚಲೋ ಅಲ್ಲೂ ಕೂಡ ಕಾಟೇಜಸ್ ಇದೆ ಅಲ್ಲೆಲ್ಲ. ಒಂದೆರಡು ಫೋಟೋಸ್ ವೀಡಿಯೋಸ್ ಎಲ್ಲ ಆಯಿತು. ಇವಾಗ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಕೆಳಗೊಂದು ಚಿಕ್ಕ ನಾನೇನೋ ಇಲ್ಲಿ ಇಟ್ಕೊಂಡು ಫೋಟೋ ತೊಗೊಳ್ಳೋದು ಅಂದ್ಕೊಂಡೆ. ಚಿಕ್ಕದೊಂದು ಪಾಂಡ್ ಥರ ಇದೆ. ಇಲ್ಲಿ ಸ್ಪಾ ಇದೆ, ವೆಲ್ನೆಸ್ ಸೆಂಟರ್. ಆ್ಯಂಡ್ ಇಲ್ಲೊಂದು ಚಿಕ್ಕ ಬುದ್ಧ ಇಟ್ಟಿದ್ದಾರೆ, ಕ್ಯೂಟ್. ಮೈ ಗಾಡ್, ಇದೊಂಥರ ಹಿಲ್ ಕ್ಲೈಂಬಿಂಗ್ ಥರ ಇದೆ ನೋಡಿ. ಉಫ್, ಮೈ ಗಾಡ್ ಮೈ ಗಾಡ್ ಮೈ ಗಾಡ್. ಈ ಲಾಬಿ ಕೂಡ ತೋರಿಸ್ತೀನಿ, ಅದು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ಫ್ಲವರ್ಸ್, ಸೊ ಇದು ಆ್ಯಕ್ಟಿವಿಟೀಸ್ ಝೋನ್, ಎಲ್ಲ ಆ್ಯಕ್ಟಿವಿಟೀಸ್ ಇದೆ. ಆಮೇಲೆ ಎಕ್ಸ್ಪ್ಲೋರ್ ಮಾಡೋಣ. ಐ ಥಿಂಕ್ ಸುಸ್ತಾಗ್ತಿದೆ. ಜಿಪ್ಲೈನರ್ ಕೂಡ ಇದೆ ಅನಿಸುತ್ತೆ. ಲಾಬಿ ತೋರಿಸ್ತೀನಿ. ಇಟ್ ಈಸ್ ಆಲ್ಸೋ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ಇದು ನೋಡಿ, ಇದೇ ಬಗ್ಗಿ ಇದರಲ್ಲೇ ಕರ್ಕೊಂಡು ಹೋಗೋದು. ಸಿ, ದಿಸ್ ಇಸ್ ಲಾಬಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ವ್ಯೂ ಆ್ಯಂಡ್ ಪೂಲ್ ಅಲ್ಲಿದೆ, ಲೈಕ್ ಸ್ಟೆಪ್ ಬೈ ಸ್ಟೆಪ್. ರಿಸೆಪ್ಷನ್ ಇಲ್ಲಿದೆ, ಎಂಟ್ರೆನ್ಸ್ ಮೇಲೆ ಇರೋದು ಈ ಥರ ಸ್ಟೆಪ್ ಬೈ ಸ್ಟೆಪ್ ಇರೋದು. ಎಂಟ್ರೆನ್ಸ್ ಮೇಲೆ ಇದೆ ಮೇನ್ ಗೇಟ್, ಆಮೇಲೆ ಇದು ಲಾಬಿ ಆ್ಯಂಡ್ ಇದು ಪೂಲ್ ಆ್ಯಂಡ್ ಇದ್ರ ಕೆಳಗೆ ರೂಮ್ಸ್. ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇದು ಲೈಟ್ ಹಾಕಿದಾರಲ್ಲ, ಚಿಕ್ಕ ಚಿಕ್ಕ ಲೈಟ್ಸು. ಇದೇ ನೀವು ಕೆಳಗಿಂದ ನಿಂತ್ಕೊಂಡು ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ದಿಯಾ ಥರ ನೋಡಿ. ಅದೆಲ್ಲ ದೀಪ ಹಚ್ಚಿಟ್ಟಿರೋ ಥರ ಕಾಣಿಸ್ತಾ ಇದ್ದಾರೆ. ಸೊ ವೆರಿ ಥಾಟ್ಫುಲ್. ಸೈಕಲ್ ಕೂಡ ಇದೆ, ಸೈಕಲ್ ಕೂಡ ರೌಂಡ್ ಹಾಕ್ಬೋದು ತೊಗೊಂಡು. ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ. ನಮ್ಮ ರೂಮ್ ಕೂಡ ತುಂಬ ಸಕ್ಕತ್ತಾಗಿದೆ, ಅದನ್ನು ಹಾಕ್ತೀನಿ ರೀ. ಏನೋ ಇಟ್ಟಿದ್ದಾರೆ ಇಲ್ಲಿ, ಬಟ್ ಇದೇನಂತ ಅರ್ಥ ಆಗ್ತಿಲ್ಲ ನನಗೆ. ಏನೋ ಗಡ್ಡೆ ಥರ ಇದೆ, ಗಣೇಶ ಮುಂದೆ ಇಟ್ಟಿದ್ದಾರೆ. ನೋ ಐಡಿಯಾ, ಕ್ಲೂಲೆಸ್ ಅದೇನು ಅಂತ. ಇಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಪ್ಲೇಸು.
ಅಲ್ಲಿಂದ ಮೇಲೆಯಿಂದ ನಾವು ಬಂದಿದ್ದು, ಅಲ್ಲಿಂದ ಮೇಲೆಯಿಂದ ಹೀಗೆ ಬಂದು ಇಲ್ಲಿ ಪಾರ್ಕಿಂಗ್ ಇದೆ ಆ್ಯಂಡ್ ಐ ಸೆಡ್ ಇಲ್ಲಿ ಲಾಬಿ. ನೈಸ್, ವೆರಿ ಬ್ಯೂಟಿಫುಲ್. ಇಲ್ಲಿ ಇಟ್ಟಿದ್ದಾರೆ ನೋಡಿ ಸೈಕಲ್, ಓಡಿಸ್ಬೋದಾ ಅಂತ. ಓಡಿಸ್ತೀನಿ ನಾನು, ನಂಗೆ ಓಡಿಸೋದಕ್ಕೆ ಬರುತ್ತೆ. ಬ್ಯಾಕ್ಗ್ರೌಂಡಲ್ಲಿರೋ ಸೌಂಡ್ ಇವೇ ಮಾಡೋದು. ಕ್ಯಾಕ್ಟಸ್ ಏನೋ ಅಂತಾರಪ್ಪ ಇದು, ಶಿಂಚನಲ್ಲಿ ಶಿಂಚನಲ್ಲಿ ಇದನ್ನ ಹಿಡಿಯೋದಕ್ಕೆ ಹೋಗ್ತಾರೆ ಅವರೆಲ್ಲ. ಇದೆ ಅದು, ಐ ಥಿಂಕ್ ಕ್ಯಾಕ್ಟಸ್ ಏನೋ ಹೇಳ್ತಾರೆ ಅದಕ್ಕೆ, ಏನು ಹೇಳ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಕ್ಯಾಕ್ಟಸ್ ಅಂತಾರೆ ಅದಕ್ಕೆ. ದಿಸ್ sound is because of that insects. View ನೋಡಿ ಎಷ್ಟು ಚಂದ. ಸೊ ಎಸ್, ಇವಾಗ ನಾವು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಬಟ್ ಡಿನ್ನರ್ ನಾವು ರೆಸಾರ್ಟಲ್ಲಿ ಮಾಡ್ತಿಲ್ಲ, ಯಾಕಂದರೆ ನಮ್ಗೆ ರೆಸಾರ್ಟಲ್ಲಿ ತಿಂದು ಊಟ ತಿಂದು ಬೇಜಾರಾಗ್ಬಿಟ್ಟಿದೆ. ಆ್ಯಂಡ್ ಅದು ಡೈನಿಂಗ್ ಏರಿಯಾ. ಸೊ ಇವಾಗ ನಾವು ಇಲ್ಲೇ 2.5 ಕಿಲೋಮೀಟರ್ಸ್ ಅವೇ ಒಂದು ಹೋಟೆಲ್ ಇದೆ. ಅಂದರೆ ಇಲ್ಲಿ ಒಂದು ಪುಟ್ಟ ಊರಿದೆ, ಆ ಊರಲ್ಲೇ ಒಂದು ಹೋಟೆಲ್ ಇದೆ. ಸೊ ಅಲ್ಲಿ ಹೋಗಿ ಡಿನ್ನರ್ ಮಾಡ್ಕೊಂಬರುವ. ರೋಡ್ ಮಾತ್ರ ಸ್ಕೇರಿ, ಸುಸ್ತಾಗೋದು. ಈ ಥರ ಇದೆ ಅದು, ಆಲ್ಮೋಸ್ಟ್ ಲೈಕ್ ಈ ಥರ ಹತ್ತೋದಕ್ಕೆ ಕಷ್ಟ. ಇಲ್ಲಿ ಬಿಸಿಲಿದೆ, ಮಳೆ ಇದ್ದಿದ್ರೆ ಚೆನ್ನಾಗಿರೋದು. ಮಳೆ ಇಲ್ಲ ಅನ್ಫಾರ್ಚುನೇಟ್ಲಿ. ಆ್ಯಂಡ್ ಇವಾಗ ಜೂನ್ ಸ್ಟಾರ್ಟಿಂಗ್ ಅಲ್ವಾ, ಸೊ ಅಷ್ಟೇ, ಸ್ವಲ್ಪ ಹೊತ್ತು ಬರುತ್ತೆ ಹೋಗುತ್ತೆ. ಬಟ್ ಇಲ್ಲಿ ಪ್ರಾಪರ್ ಕೂರ್ ವೆದರ್ನ ಎಂಜಾಯ್ ಮಾಡಬೇಕಂದ್ರೆ ಇನ್ನೊಂದು ಸ್ವಲ್ಪ ಡೇಸ್ ಆದಮೇಲೆ ಬರಬೇಕು. ಬಟ್ ಎನಿವೇಸ್, ಏನಂದರೆ ಡಾಗಿ ನೋಡಿ, ಹೀಗೆ ಅದು ಬ್ಯಾಂಕ್ವೆಟ್ ಹಾಲ್. ಸೊ ವೆಡ್ಡಿಂಗ್ಸ್ ಈವೆಂಟ್ಸ್ ಎಲ್ಲ ಮಾಡೋದಕ್ಕೆ ಬ್ಯಾಂಕ್ವೆಟ್ ಹಾಲ್ ಕೂಡ ಇದೆ. ಇದು ಸೌಂಡ್ ಬೇರೆ ಬರ್ತಾ ಇದೆ, ಏನಾಗಿದೆಯೋ ಗೊತ್ತಿಲ್ಲ. ಬ್ರೇಕ್ ಪ್ಯಾಡ್ ಅನಿಸುತ್ತೆ, ಸೌಂಡ್ ಬರ್ತಾ ಇದೆ. ನಾವು ಸಿಟಿಗೆ ಎಂಟರ್ ಆಗಿದ್ದೀವಿ, ವಿರಾಜ್ಪೇಟ್ ಮಾರ್ಕೆಟ್ ಅಂತ. ತುಂಬ ದೊಡ್ಡ ಸಿಟಿನೇ ಇದೆ. ಆ್ಯಕ್ಚುಲಿ ಏನಂದರೆ ಬಿಸಿಲು ಸಿಕ್ಕಾಪಟ್ಟೆ ಇದೆ, ಆದರೆ ತಂಪು ಗಾಳಿ, ಸಿಕ್ಕಾಪಟ್ಟೆ ಚಳಿನೂ ಆಗ್ತಾ ಇದೆ. ಬಿಸಿಲು ಇದೆ ಬಟ್ ಸೆಕೆ ಆಗ್ತಾಯಿಲ್ಲ, ಚಳಿ ಆಗ್ತದೆ. ಅಂದರೆ ಕೂಲಾಗಿದೆ ಇಲ್ಲಿ ವೆದರ್. ಓಕೆ, ಇಲ್ಲೇ ಒಂದು ಪ್ಯೂರ್ ವೆಜ್ ಉಡುಪಿ ಹೋಟೆಲ್ ಇದೆ, ಬನ್ನಿ ಇಲ್ಲೇ ಊಟ ಮಾಡೋಣ. ಊಟ ಮಾಡಿದ್ವಿ, ಊಟ ಆಯ್ತು. ಇವಾಗ ಥ್ಯಾಂಕ್ ಗಾಡ್ ಇಲ್ಲಿ ಎಲ್ಲ ಕಡೆ ನಮಗೆ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಸಿಗ್ತಾ ಇದೆ, ಫಾರ್ ಗಾಡ್ ಸೇಕ್. ಏನೋ ಕುಲ್ಚಾ ಮತ್ತು ಮಶ್ರೂಮ್ ಮಸಾಲ ತೊಗೊಂಡ್ವಿ, ಆಮೇಲೆ ಒಂದು ಜೀರಾ ರೈಸ್ ತೊಗೊಂಡ್ವಿ. ಇವಾಗ ಪಾನ್ ಹಾಕಿಸ್ತಾ ಇದ್ವಿ.
ಗುಡ್ ಮಾರ್ನಿಂಗ್. ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಪ್ರಾಬ್ಲಮ್ ಇಸ್ 10 o'clock ಬ್ರೇಕ್ಫಾಸ್ಟ್ ಕ್ಲೋಸ್. ಇಟ್ಸ್ ಆಲ್ರೆಡಿ 9:50. ಸೊ ಬನ್ನಿ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬರುವ. ಆಮೇಲೆ ರೂಮ್ ಟೂರ್ ಕೊಡ್ತೀನಿ. ವಿ ಹ್ಯಾವ್ ಅ ಬ್ಯೂಟಿಫುಲ್ ವ್ಯೂ ಫ್ರಮ್ ಅವರ್ ಬಾಲ್ಕನಿ. ಸೊ ಯಾ, ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್. ಸ್ಯಾಡ್ ಪಾರ್ಟ್ ಏನಂತ ಅಂದರೆ ಬಿಸಿಲಿದೆ, ಮಳೆನೇ ಬರ್ತಾ ಇಲ್ಲ. ಬಿಸಿಲು ಬೇಡ, ನನಗೆ ಮಳೆ ಬೇಕು. ಅಟ್ಲೀಸ್ಟ್ ಅರ್ಲಿ ಮಾರ್ನಿಂಗ್ ಮಳೆ ಬಂದಿರುತ್ತೆ ಅಂದ್ಕೊಂಡಿದ್ದೆ. ನಥಿಂಗ್, ಬಿಸಿಲಿದೆ. ಹೆಲ್ದಿ ಪ್ಲೇಟ್, ಡಯಟ್ ಬ್ರೇಕ್ಫಾಸ್ಟ್ ಕೂಡ ಇದೆ. ಆ್ಯಂಡ್ ನಾರ್ಮಲ್ ಇಡ್ಲಿ, ಚೋಲೆ ಭಟೂರ ಎಲ್ಲ ಇದೆ. ದೇ ಹ್ಯಾವ್ ಅ ಲ್ಯಾವಿಶ್ ಸ್ಪ್ರೆಡ್. ಸೊ ಫಸ್ಟ್ ಇದನ್ನ ತಿನ್ನೋಣ. ಇನ್ ಕೇಸ್ ಹೊಟ್ಟೆ ತುಂಬಿಲ್ಲ ಅಂದರೆ ದೆನ್ ಗೋ ಫಾರ್ ಇಡ್ಲಿ, ವಡೆ, ಪಾಸ್ತಾ ಎಲ್ಲ ಇದೆ. ಎಲ್ಲ ಸ್ವಲ್ಪ ಸ್ವಲ್ಪ ಟ್ರೈ ಮಾಡೋಣ. ಸ್ವೀಟ್ ಲಸ್ಸಿ నేను ಇದನ್ನ ಕೊಟ್ಟಿದ್ರೇನಾ? ವಿ ಹ್ಯಾಡ್ ಅ ವೆರಿ ವೆರಿ ಗುಡ್ ಆ್ಯಂಡ್ ಹೆಲ್ದಿ ಬ್ರೇಕ್ಫಾಸ್ಟ್. ತುಂಬ ಲ್ಯಾವಿಶ್ ಸ್ಪ್ರೆಡ್ ಇತ್ತು ಬ್ರೇಕ್ಫಾಸ್ಟಲ್ಲಿ. ಆ್ಯಂಡ್ ಇವಾಗ ಇಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಬಟ್ ಇವಾಗ ಸದ್ಯಕ್ಕೆ ಜಿಪ್ಲೈನರೆಲ್ಲ ಕ್ಲೋಸ್ ಮಾಡಿದ್ದಾರೆ. ಬಟ್ ದೇ ಹ್ಯಾವ್ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ಟು. ಇನ್ ಕೇಸ್ ಫ್ಯಾಮಿಲಿ ಎಲ್ಲ ಬಂದರೆ ಯು ವಿಲ್ ಹ್ಯಾವ್ ಅ ಗ್ರೇಟ್ ಟೈಮ್ ಹಿಯರ್. ಸಿ, ಇದು ವ್ಯೂ ಪಾಯಿಂಟ್ ಈ ಥರ ಇದೆ. ಇಲ್ಲಿ ನಿಂತ್ಕೊಂಡು ಯು ಕ್ಯಾನ್ ಎಂಜಾಯ್ ದ ಫಾರೆಸ್ಟ್ ವ್ಯೂ. ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ ಇದೆ ನೋಡಿ. ರೋಪ್ಸ್ ಸೈಕ್ಲಿಂಗ್ ಎಲ್ಲ ಇದೆ. ಲೆಟ್ಸ್ ಗೋ. ಇಂಡೋರ್ ಆ್ಯಕ್ಟಿವಿಟೀಸ್ ಇದೆ, ಆಮೇಲೆ ಇದು ಔಟ್ಡೋರ್ ಆ್ಯಕ್ಟಿವಿಟೀಸ್. ಇಂಡೋರ್ ಆ್ಯಕ್ಟಿವಿಟೀಸಲ್ಲೂ ಸ್ನೂಕರ್ ಇದೆ, ಕ್ಯಾರಮ್, ಚೆಸ್, ಟೇಬಲ್ ಟೆನ್ನಿಸ್ ಎಲ್ಲ ಇದೆ. ಬರೀ ಯಾಕಂದರೆ ಅವ್ರು ಇರಬೇಕು ಇಲ್ಲಿ ಆ್ಯಕ್ಟಿವಿಟಿ ಮಾಡಿಸೋರು. ನಾವು ನಮ್ಮ ಸ್ವಂತಕ್ಕೆ ಮಾಡುವಂತಿಲ್ಲ. ಕರೆಕ್ಟಾಗಿ ದಾರಿ ಅದು ಇಟ್ಟಿಲ್ಲ ಅವರು. ಶಾರ್ಟ್ಸ್ ಹಾಕ್ಕೊಂಡು ನಾವು ರಾಂಗ್ ರೂಟ್ನ ಬಂದು ಶಾರ್ಟ್ ಕಟ್ನೇ ಬಂದು ನಾವು. ಅದಕ್ಕೆ ದಾರಿ ಅಲ್ಲಿ ಇವಾಗ ನಾವು ಫೋಟೋಶೂಟ್ ಮಾಡೋಣ ಅಂತ ರೆಡಿಯಾಗಿ ಫೋಟೋಶೂಟ್ ಮಾಡ್ಕೊಳ್ತಾ ಇದ್ದೀವಿ. ಐ ಥಿಂಕ್ ಐ ಆಮ್ ಬ್ಲೆಂಡಿಂಗ್ ವಿತ್ ಮೈ ಬ್ಯಾಕ್ಗ್ರೌಂಡ್. ಗ್ರೀನ್ ಯೆಲ್ಲೋ, ಗ್ರೀನ್ ಯೆಲ್ಲೋ, ನೈಸ್. ಸೊ ಸ್ವಲ್ಪ ಫೋಟೋಸ್ ತೊಗೊಂಡು ಲಂಚ್ ಮಾಡೋದಕ್ಕೆ ಹೊರಗೆ ಹೋಗಬೇಕು. ಫೋಟೋಶೂಟ್ ಎಲ್ಲ ಆಯಿತು. ಇವಾಗ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಲಂಚಿಗೆ ಹೋಗೋದು. ಇದು ವಿರಾಜ್ಪೇಟೆಲ್ಲ ಒಂದು ರೌಂಡ್ ಹಾಕೊಂಡ್ಬಂದ್ವಿ. ಇವಾಗ ಇಲ್ಲಿ ಉಪಹಾರ ದರ್ಶಿನಿ ಅಂತ ವೆಜ್ ರೆಸ್ಟೋರೆಂಟ್ ಇದೆ, ಲಂಚ್ ಮಾಡುವ. ಚೆನ್ನಾಗಿದೆ ಸಿಟಿ. ಬಿಸಿಲಿದೆ ಆದರೆ ತಂಪಿದೆ. ರೆಸ್ಟೋರೆಂಟ್ ಕ್ಲೋಸ್, ನಾಟ್ ಓಪನ್. ನೆನ್ನೆ ಹೋಗಿದ್ದಲ್ಲ, ಅಲ್ಲೇ ಹೋಗ್ತೀನಿ ನಾನು. ಇದು ಗಣೇಶದು ಕಿರ್ತಾ ಇತ್ತು, ಅದು ಹೋಗ್ಬಿಟ್ಟಿತ್ತು, ಅದಕ್ಕೆ ಬೇರೆ ಹಾಕ್ಸಿದ್ವಿ. ಇದು ಇವಾಗ ಚೇಂಜ್ ಮಾಡ್ಸೋಣ ಅಂತ.
ಊಟ ಆಯಿತು, ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದೀವಿ. ಪೂಜೆ ಆಯಿತು, ಅರ್ಚನೆ ಮಾಡಿಸಿದ್ವಿ. ಇವಾಗ ಬ್ಯಾಕ್ ಟು ರೂಮ್. ಹಾಯ್, ಗುಡ್ ಮಾರ್ನಿಂಗ್. ಟುಡೇ ಸೆಕೆಂಡ್ ಡೇ ಇನ್ ಕೂರ್ಗ್. ಆ್ಯಂಡ್ ಇವಾಗ ನಾವು ಎದ್ದು ಫ್ರೆಶ್ ಅಪ್ ಆಗಿ ಮಂಡಲ್ಪೇಟ್ ಟ್ರೆಕ್ಕಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಅಲ್ಲೇ ಮಾಡ್ತೀವಿ, ರೆಸಾರ್ಟಲ್ಲಿ ಮಾಡಲ್ಲ. ರೆಸಾರ್ಟಲ್ಲಿ ಬಟ್ ತುಂಬ ಚೆನ್ನಾಗಿದೆ ಬ್ರೇಕ್ಫಾಸ್ಟ್ ಆಪ್ಷನ್ಸ್. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿಂದ ಹೋಗೋದಕ್ಕೆ 2 hours, ಅರೌಂಡ್ 68 kilometers ಇದೆ. ಆ್ಯಂಡ್ 58. ಆ್ಯಂಡ್ ವಾಪಸ್ ಬರೋದಕ್ಕೆ ಅಗೇನ್ 58. ವಿ ವುಡ್ ರಿಕ್ವೈರ್ 2 hours ಹೋಗೋದಕ್ಕೆ ಆ್ಯಂಡ್ ಅಗೇನ್ 2 hours ಬರೋದಕ್ಕೆ. ಟೋಟಲಿ 5 hours ಬೇಕು ನಮಗೆ ಹೋಗಿ ಅಲ್ಲಿದ್ದು ಬರೋದಕ್ಕೆ. ಸೊ ಲೆಟ್ಸ್ ಗೋ. ಬೆಳಗ್ಗೆ 6:30 ಬಿಡಬೇಕಿದ್ದಿದ್ದು ನಾವು. ಹೀಗೆ ಹತ್ತೋದಕ್ಕಾಗಲ್ಲ, ರಿವರ್ಸಲ್ಲಿ ಹತ್ತೋಣ. 6:30ಗೆ 4:30 ಹೋಗಬೇಕಿದ್ದಿದ್ದು ನಾವು. 4:30 6 o'clock ಆಯಿತು. 6 o'clock ಇವಾಗ ಟೈಮು 8 o'clock ಆಯಿತು, 8:05. ಇನ್ನೂ ಹೋಗಿಲ್ಲ ನಾವು. ಈಗ ಹತ್ತೋದಕ್ಕಾಗಲ್ಲ, ಸುಸ್ತಾಗುತ್ತೆ. ರೆಸ್ಟೋರೆಂಟ್ ಇಲ್ಲೇ ಇದೆ, ಇಲ್ಲೇ ರೆಸ್ಟೋರೆಂಟ್. ಬನ್ನಿ ನೋಡೋಣ, ಏನಾದರೂ ಬ್ರೇಕ್ಫಾಸ್ಟ್ ಇದ್ದರೆ ತಿನ್ಕೊಂಡು ಹೋಗೋಣ. ಜಾಸ್ತಿ ತಿನ್ನೋದಕ್ಕಾಗಲ್ಲ, ಟ್ರೆಕ್ಕಿಂಗ್ ಮಾಡಬೇಕಲ್ಲ. ಮಳೆ ಬಂದರೆ ಮಾತ್ರ ಅರ್ಧ ರೂಟ್ ಬಂದಿದ್ದೀವಿ. ಇವಾಗ ಬಿಸ್ಕೆಟ್ ಏನಾದರೂ ತೊಗೊಳ್ಳೋಣ ಅಂತ. ಚೆನ್ನಾಗಿದೆ. ಆನ್ ದ ವೇ ನಾನು ಇನ್ನೇನು ವ್ಲಾಗ್ ಮಾಡಲಿಲ್ಲ, ಬಿಕಾಸ್ ನಂಗೆ ವಾಮಿಟ್ ಸೆನ್ಸೇಷನ್ ಆಗ್ತಾಯಿತ್ತು. ಈಗಲೂ ತಲೆ ಗಿರ್ರ ಅಂತ ಇದೆ ನನಗೆ. ರೂಟ್ UP ರೋಡ್ ಥರ ಇತ್ತು. ಮಳೆ ಬಂದರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಮಳೆ ಬಂದು ಹೋಗಿದೆ ಅನಿಸುತ್ತೆ, ಫಾಗ್ ಇದೆ ಮತ್ತು ಅಲ್ಲಲ್ಲಿ ನೀರೆಲ್ಲ ಇದೆ. ಬಟ್ ಈಗ ಕಂಟಿನ್ಯೂಸ್ ಆಗಿ ಮಳೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನೋ ಕಾಣಿಸ್ತಾ ಇಲ್ಲ ಇಲ್ಲಿ, ಬಟ್ ತುಂಬ ಚೆನ್ನಾಗಿದೆ. ಫಾಗ್ ಕ್ಲಿಯರ್ ಆದರೆ ವ್ಯೂ ಗೊತ್ತಾಗುತ್ತೆ. ಫಾಗ್ ತುಂಬ ಇದೆ. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ವೆಯ್ಟ್ ಮಾಡಿದ್ವಿ ಫಾಗ್ ಕ್ಲಿಯರ್ ಆಗುತ್ತಾ ಅಂತ. ಫಾಗ್ ಏನು ಕ್ಲಿಯರ್ ಆಗ್ತಾಯಿಲ್ಲ. ಸೊ ನೆಕ್ಸ್ಟ್ ಬೇರೆ ಎಲ್ಲಿಯಾದರೂ ಹೋಗೋಣ ಅಂತ. ಕೆಳಗೆ ಸಿಟಿ ಫುಲ್ಲು ಬಿಸಿಲಿದೆ, ಬಟ್ ಚಳಿ ಇದೆ. ಆ್ಯಂಡ್ ಇಲ್ಲಿ ಫಾಗ್ ಇದೆ. ನೈಸ್. ಬಿಸಿಲು ಬೀಳ್ತಿದೆ ಅಲ್ಲ, ಸೊ ಹಾಗಾಗಿ
ವ್ಯೂ ಕಾಣಿಸ್ತಾ ಇದೆ ನೋಡಿ, ಫುಲ್ಲು ಕ್ಲಿಯರ್ ಆಗಿದೆ. ಈ ಪಾರ್ಟ್ ಮಾತ್ರ ನೋಡಿ, ಅದು ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ಆ್ಯಂಡ್ ಫಾಗ್ ಇವಾಗ ಕ್ಲಿಯರ್ ಆಗ್ತಿದೆ. ಅಗೇನ್ ನೋಡಿ, ಗಾಳಿ ಹೇಗೆ ಬರುತ್ತಲ್ಲ ಹಾಗೆ ಫಾಗ್ ಕೂಡ ಮೂವ್ ಆಗುತ್ತೆ. ಇಷ್ಟೊತ್ತರೆಗೂ ಅಲ್ಲಿ ಫಾಗ್ ಇರಲಿಲ್ಲ, ಇವಾಗ ಅಲ್ಲಿ ಫಾಗ್ ಎಲ್ಲ ತುಂಬಿಕೊಂಡಿದೆ. ಆ್ಯಂಡ್ ಮಳೆ ಇಳಿದಿರೋದ್ರಿಂದ ಸ್ವಲ್ಪ ಬೆಟರ್ ಆಗಿದೆ. ನನಗೆ ನೆಕ್ಸ್ಟು ಹೋಗಬೇಕಂತ ಆಸೆ ಇರೋದು ಮಹಾರಾಷ್ಟ್ರಗೆ. ಆ್ಯಂಡ್ ಅಲ್ಲೂ ಕೂಡ ತುಂಬ ಅಡ್ವೆಂಚರಸ್ ಆಗಿದೆ ಪ್ಲೇಸು. ಆ್ಯಂಡ್ ಇನ್ ಕೇಸ್ ನಿಮಗೇನಾದರೂ ಮಹಾರಾಷ್ಟ್ರದಲ್ಲಿ ಅಡ್ವೆಂಚರಸ್ ಪ್ಲೇಸಸ್ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನಾವು ರೆಸಾರ್ಟಿಗೆ ವಾಪಸ್ ಹೋಗಿ ಚೆಕ್ಔಟ್ ಮಾಡಬೇಕು. ಆ್ಯಂಡ್ ಚೆಕ್ಔಟ್ ಮಾಡಿ ವಾಪಸ್ ಬೆಂಗಳೂರಿಗೆ ಹೋಗಬೇಕು. ಪ್ಲ್ಯಾನ್ ಇಲ್ಲಿಗೆ ಎಂಡ್ ಆಯಿತು. ಕೊಟ್ಟಿಯೂರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಕೊಟ್ಟಿಯೂರು ಐ ಡೋಂಟ್ ಥಿಂಕ್ ಇಟ್ಸ್ ಅ ಗುಡ್ ಪ್ಲ್ಯಾನ್ ನಾವು. ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇದೆ, ಹೈಪ್ ಆಗಿಬಿಟ್ಟಿದೆ ಇವಾಗ ಪ್ಲೇಸು. ಸೊ ಐ ಡೋಂಟ್ ಥಿಂಕ್ ನಾವು ಇವಾಗ ಹೋಗೋದಕ್ಕಾಗುತ್ತೆ ಅಂತ, ಬಿಕಾಸ್ ನಾವು ಬ್ಯಾಂಗ್ಳೂರಿಗೆ ನಾಳೆ ಅಟ್ ಎನಿ ಕಾಸ್ಟ್ ಇರಬೇಕು. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.